ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗ್ಲಿ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡಿದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿ ಮಕ್ಕಳೇ, ದೇವ್ರು ನಮ್ಮನ್ನು ಪ್ರೀತಿಸುವಂತ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಉಳಿದ ಮಕ್ಕಳೇ, ಮುಂಚಾನ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಇಂಗ್ಲಿಷ್ ಅನ್ನು ನೋಡಿದಾದ್ರೆ ಪ್ರೀತಿ ಮಕ್ಕಳೇ, ಅಲ್ಲಿ ಹೇಳ್ತದೆ ಗಾಡ್ ಸ್ಪೀಕ್ ಥ್ರೂ ಮ್ಯಾನ್ ಎಂಬುದಾಗಿ. ಅದೇ ತರ ಕನ್ನಡದಲ್ಲಿ ನೋಡೋದಾದ್ರೆ ದೇವರು ಮನುಷ್ಯರ ಮೂಲಕ ಮಾತಾಡಿದನೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಮನುಷ್ಯರ ಮೂಲಕ ಅಂದ್ರೆ ಸೇವಕರ ಮೂಲಕ ಮಾತಾಡುವಂತಹ ದೇವರಾಗಿದ್ದಾರೆ. ಇದಕ್ಕೆ ಆಧಾರವಾಗಿ 2ನೇ ಪೇತ್ರ ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 20ನೇ ವಚನ ಹಿಡಿದು 21ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿಪರಿಸ್ತಕ್ಕದಂತಲ್ಲ ಎಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದೇನೆ ಮಾತಾಡಿದರು. ಆಮೀನ್, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಪ್ರೀತಿದೆ ಮಕ್ಕಳೇ, ಪೇತ್ರರಲ್ಲಿ ದೇವರು ಪವಿತ್ರಾತ್ಮನಿಂದ ಪ್ರೇರಿತನಿಂದ ದೇವರನ್ನ ಒಂದು ಪ್ರೇರಿತನಿಂದ ಮಾತಾಡಿದರು ಎಂಬುದಾಗಿ ವಾಕ್ಯ ಹೇಳ್ತದೆ. ಹೌದು ಪ್ರೀತಿದೆ ಮಕ್ಕಳೇ, ಶಾಸ್ತ್ರದಲ್ಲಿ ನೋಡೋದಾದ್ರೆ ಆತನು ಹಳೆಯ ಒಡಂಬಡಿಕೆಯನ್ನು ನೋಡೋದಾದ್ರೆ ಸೂಚಿಸುತ್ತದೆ. ಇದನ್ನೇ ಪ್ರವಾದಿಗಳು ತಾವು ನುಡಿದ ಸಂಗತಿಗಳನ್ನು ಎಂಬುದಾಗಿ ನೋಡ್ತೇವೆ. ಹೊತ್ತು ಪ್ರೀತಿದೆ ಮಕ್ಕಳೇ, ಹಳೆ ಒಡಂಬಡಿಕೆಯಿಂದ ದೇವರು ಯಾವ ರೀತಿಯಲ್ಲಿ ಆ ಪ್ರವಾದಿನ ಮಾಡ್ತಾ ಇದ್ರು, ಸುಳ್ಳು ಹೇಳೋ ಪ್ರವಾದಿಗಳನ್ನು ಈ ದಿನ ನೋಡ್ತೀವಿ. ಆದ್ರೆ ಎಷ್ಟು ದೇವ್ರ ಮಕ್ಕಳಾಗಿ ನಾವು ಬರ್ತೀವಿ ಎಂಬುದಾಗಿ ಹೇಳ್ತಾರೆ. ದೇವ್ರು ಇದು ಮಾಡ್ತಾರೆ, ಅದು ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ ಈ ದಿನಗಳಲ್ಲಿ. ಆದ್ರೆ ದೇವರು ಯಾವ ತರ ದೇವ್ರ ವಾಕ್ಯ ಮೂಲಕ ಅವರನ್ನು ಯಾವ ರೀತಿಯಲ್ಲಿ ನಡೆಸಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ಯೆರೆಮೀಯ ಪ್ರವಾದನೆ ಗ್ರಂಥ 14ನೇ ವಚನ ಹಿಡಿದು 14ನೇ ಅಧ್ಯಾಯ 14ನೇ ವಚನ ನೋಡಿದಾದ್ರೆ ಪ್ರೀತಿದೆ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ. ಆ ಯೆರೆಮೀಯ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 14ನೇ ಅಧ್ಯಾಯದಲ್ಲಿ ನೋಡುತ್ತೀವಿ. 14ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡಿ ಏನಂತಂದ್ರೆ, ಆಗ ಯೆಹೋವನು ನನಗೆ ಹೀಗೆ ನುಡಿದನು, ಪ್ರವಾದಿಗಳ ನನ್ನ ಹೆಸರಿಂದ ಸುಳ್ಳಾಗಿ ಪ್ರವರ್ತಿಸುತ್ತಾರೆ. ನಾನು ಅವರನ್ನು ಕಳುಹಿಸಲಿಲ್ಲ, ಅವರಿಗೆ ಅಪ್ಪಣೆ ಕೊಡಲಿಲ್ಲ, ಏನು ಹೇಳಲಿಲ್ಲ. ಅವರು ಸುಳ್ಳಾದ ದಿವ್ಯ ದರ್ಶನವನ್ನು, ಕನೆಯನ್ನು, ಮಾಯ ಮಂತ್ರವನ್ನು ಮೋಸವನ್ನು ನಿಮಗೆ ಪ್ರಕಟಿಸುತ್ತಾರೆ. ಹೌದು ಪ್ರೀತಿದೆ ಮಕ್ಕಳೇ, ಅವಾಗ ನೋಡೋದಾದ್ರೆ ಅವರು ಸುಳ್ಳಾದ ಒಂದು ಬೋಧನೆ ಮಾಡ್ತಾ ಇದ್ರು ಎಂಬುದಾಗಿ, ನಾನು ಸುಳ್ಳಾಗಿ ಪ್ರವರ್ತಿಸ್ತಾ ಇಲ್ಲ ಎಂಬುದಾಗಿ ಇಬ್ರಿಯ ಪತ್ರಿಕೆ ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ಅದೇ ತರ ಪ್ರೀತಿದೆ ಮಕ್ಕಳೇ, ಈ ವಾಕ್ಯಗಳನ್ನು ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಎಚ್ಚರಿಸ್ತಾ ಇದೆ, ಪ್ರವಾದಿನ ಮೂಲಕ ದೇವರು ನಮಗೆ ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಎಂಬುದಾಗಿ ಸೂಚಿಸ್ತಾ ಇದ್ದಾರೆ. ಮನುಷ್ಯನ ಮೂಲಕ ದೇವರು ಮಾತಾಡುವಂತಹ ದೇವರಾಗಿದ್ದಾರೆ. ಮನುಷ್ಯನ ದೇವರಿಂದ ಮಾತಾಡುವಂತ ದೇವರು. ಅದೇ ತರ 2ನೇ ಪೇತ್ರ 1ನೇ ಅಧ್ಯಾಯ 16-19 ವಾಕ್ಯ ನೋಡಿದಾದ್ರೆ ಪ್ರೀತಿಯ ಮಕ್ಕಳನ್ನು ಹೇಳ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಪಡಿಸುವುದರಲ್ಲಿ ಚಮತ್ಕಾರದಿಂದ ಕಲ್ಪಿಸದ ಕಥೆಗಳನ್ನು ನಾವು ಅನುಸರಿಸುವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡರಾಗಿ ತಿಳಿಯಪಡಿಸಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನು ಮೆಚ್ಚಿದ್ದೇನೆ ಎಂಬಂತ ವಾಣಿಯು ಸರ್ವಸ್ತಪವಾದದಿಂದ ಆತನಿಗೆ ಉಂಟಾದದರಲ್ಲಿ ಆತನು ತಂದೆಯಾದ ದೇವರಿಂದ ಗಣಪಮಾನ ಹೊಂದಲಿಲ್ಲವೇ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳು, ಅದೇ ತರ 19ನೇ ವಚನ ಹೇಳ್ತದೆ, ಇದಲ್ಲದೆ ಪ್ರವಾದಿ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣ ಉದಯವಾಗುವ ಪ್ರಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವಾಗಿದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಆ ವಾಕ್ಯಗಳನ್ನ ಓದ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರವಾದನೆ ಹೇಳ್ತಾರೆ, ದೇವ್ರ ವಾಕ್ಯ ಹೇಳ್ತದೆ ನೋಡಿ, ವಾಣಿಯನ್ನು ನಾವೇ ಕೇಳಿದೆವು, ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದ ಆಕಾಶದಿಂದ ಬಂದ ವಾಣಿಯಾಗಿತ್ತು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಪರಲೋಕದಿಂದ ನಮ್ಮನ್ನು ಅವ್ರ ಮೂಲಕ ಬರೆಸಿದ್ದಾರೆ ಎಂಬುದನ್ನು ನೋಡ್ತೀವಿ. ಅವ್ರ ಸ್ವಂತ ಬುದ್ಧಿಯಿಂದ ಯಾವುದೇ ಕಾರಣಕ್ಕೂ ಬರಲಿಲ್ಲ, ದೇವವಾಕ್ಯ ಸತ್ಯವೇದನ ಬರಲಿಲ್ಲ ಎಂಬುದಾಗಿ ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ತರ 21ನೇ ವಚನ ನೋಡಿದಾದ್ರೆ ನೋಡಿ, ಯಾಕಂದ್ರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದಲ್ಲ. ಹೌದು ಪ್ರೀತಿಯ ಮಕ್ಕಳೇ, ಯಾವ ಮನುಷ್ಯರಿಂದ ದೇವ್ರ ವಾಕ್ಯ ಬರಲಿಲ್ಲ ಎಂಬುದಾಗಿ ಹೇಳ್ತಾರೆ. ಹೌದು, ಅವನು ದೇವರ ಪ್ರವಾದಿಗಳನ್ನು
ಹೇಳಿರುವ ಪ್ರವಾದನೆಗಳು ಮತ್ತು ಹೇಳು ಎಂಬುದಾಗಿ ನೋಡ್ತೀವಿ. ಅದೇ ತರ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ ಪ್ರೀತಿದ ಮಕ್ಕಳೇ. ಅದೇ ತರ ಯೆರೆಮೀಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 9ನೇ ವಚನ ನೋಡಿದ್ರೆ ಪ್ರೀತಿದ ಮಕ್ಕಳೇ ಅಲ್ಲಿ ಹೇಳ್ತಾರೆ ನೋಡಿ, ಏನಂದ್ರೆ, ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿದ ಮಕ್ಕಳು, ದೇವ್ರು ಯೆರೆಮೀಯ ಹೇಳ್ತಾನೆ, ದೇವರೇ ನೀನು ನನ್ನ ಬಾಯಿನ ತೆಗೆದು ನೀನು ವಾಕ್ಯಗಳನ್ನ ಕೊಟ್ಟಿದೆ ಎಂಬುದಾಗಿ ದೇವ್ರ ವಾಕ್ಯ ಇರ್ತದೆ. ಹೌದು ಪ್ರೀತಿದೆ ಮಕ್ಕಳೇ, ದೇವ್ರು ಅವರು ಎಲ್ಲರ ಮೂಲಕ ದೇವ್ರು ಬರೆಸಿದರೆ ಎಂಬುದನ್ನು ನೋಡ್ತೀವಿ. ಅವರು ಯಾವ ತರ ಸುಳ್ಳು ಹೇಳದೆ ದೇವರನ್ನ ನಂಬಿಕೆಯಿಂದ ಜೀವಿಸಿದರೆ ಎಂಬುದನ್ನು ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ಅದೇ ತರ ಯೆಶಾಯನ ಪ್ರವಾದನೆ ಗ್ರಂಥ ನೋಡಿ, ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತನುಗಳು ಇಟ್ಟಿದೆ ಎಂಬುದಾಗಿ ಹೇಳ್ತಾರೆ. ಅದೇ ತರ ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯ ನೋಡಿದ ಪ್ರೀತಿದ ಮಕ್ಕಳೇ ಅಲ್ಲಿ ಹೇಳ್ತಾರೆ ನೋಡಿ, ಏನಂದ್ರೆ, ಆಕಾಶ ಮಂಡಲವೇ ಅಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಹೌದು ಪ್ರೀತಿದೆ ಮಕ್ಕಳೇ, ಯೆಶಾಯ ಪ್ರವಾದನೆ ಹೇಳ್ತದೆ, ಆತನ ಮೋಸ ಮಾಡಿದ್ರು. ಅದೇ ತರ 10ನೇ ವಚನ ನೋಡೋದಾದ್ರೆ, ಸೊದೋಮಿನ ಅಧಿಪತಿಗಳೇ ಯೆಹೋವನ ಮಾತನ್ನು ಆಲಿಸಿರಿ, ಗೋಮಾರದ ಪ್ರಜೆಗಳೇ ನಮ್ಮ ದೇವರ ಧರ್ಮೋಪದೇಶವನ್ನು ಕೇಳಿರಿ. ಯೆಹೋವನು ಹೀಗನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳನ್ನು ನನಗೇಕೆ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ದೇವ್ರ ಮಾತುಗಳನ್ನ ನಾವು ಕೇಳಬೇಕು. ದೇವ್ರ ನಮ್ಮ ಪ್ರವಾದಿ ಮೂಲಕ ದೇವ್ರು ಬರೆದಂತ ವಾಕ್ಯವಾಗಿದೆ. ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿದ ಮಕ್ಕಳೇ. ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಮನುಷ್ಯರ ಮೂಲಕ ದೇವ್ರು ಮಾತಾಡುವಂತ ಸರ್ವಶಕ್ತರಾಗಿದ್ದಾರೆ. ಆತನು ಪ್ರತಿಯೊಬ್ಬರನ್ನ ಕೈ ಹಿಡಿದು ಬರೆಸಿದ್ದಾನೆ. ಪ್ರವಾದಿ ಮೂಲಕ ಮಾತಾಡಿಸುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿದ ಮಕ್ಕಳೇ. ಅದೇ ತರ ವಾಕ್ಯ ಹೇಳ್ತದೆ, ಮೊದಲನೇ ಯೆರೆಮೀಯ 2ನೇ ಯೆಶಾಯ, ಅದೇ ಯೆಶಾಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನ ನೋಡಿದಾದ ಪ್ರೀತಿದ ಮಕ್ಕಳಲ್ಲಿ ಹೀಗೆ ಬರೀತಾರೆ ನೋಡಿ. 2ನೇ ಅಧ್ಯಾಯ 4ನೇ ವಚನ ಏನಂತದೆ, ಆತನು ದೇಶ ದೇಶಗಳ ರಾಜ್ಯಗಳನ್ನು ವಿಚಾರಿಸುವನು, ಬಹು ರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಅವರು ತಮ್ಮ ಆಯುಧಗಳನ್ನು ಕುಳ ಮೇಲೆಗೆ ಹಾಕಿ ಕತ್ತಿಗಳನ್ನು ಅನ್ನೋದಾಗಿ ನೋಡ್ತಾನೆ. ಹೌದು ಪ್ರೀತಿದ ಮಕ್ಕಳೇ, ದೇವರ ಎಲ್ಲರ ಮೂಲಕ ಎಲ್ಲಾ ದೇಶಗಳಲ್ಲಿ ದೇವರು ಬರೆಸಿದ್ದಾರೆ ಎಂಬುದನ್ನು ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ಅದೇ ತರ ಹೊಸ ಒಡಂಬಡಿಕೆಯಲ್ಲಿ ಬರುವುದಾದ್ರೆ ಮತ್ತೇನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17-18 ವಚನ ನೋಡುತ್ತೀವಿ ಪ್ರೀತಿದೆ ಮಕ್ಕಳೇ. ಅಲ್ಲಿ ಹೀಗೆ ಬರೀತಾರೆ, ಏನಂದ್ರೆ ನೋಡಿ, ಏನಂತಾರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗ್ಲಿ ಪ್ರವಾದಿಗಳ ವಚನಗಳಾಗ್ಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆ ಎಂದು ಎಣಿಸಬಿಡ್ರಿ. ತೆಗೆದುಕೊಳ್ಳುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳ್ತೇನೆ, ಆಕಾಶವು ಭೂಮಿಯು ಅಳೆದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ್ದು ಹೊರತು ಅದರೊಳಗಿಂದ ಒಂದು ಸೊನ್ನೆ ತೆಗೆಯುವುದಿಲ್ಲ. ಹೊತ್ಪ್ರೀತಿದೆ ಮಕ್ಕಳೇ, ದೇವ್ರು ಬರುವವರೆಗೂ ಇದನ್ನ ದೇವ್ರ ಧರ್ಮಶಾಸ್ತ್ರವು ನೆರವೇರುತ್ತೆ ಎಂಬುದಾಗಿ ಪ್ರತಿಯೊಂದು ದೇವ್ರ ವಾಕ್ಯಗಳು ಓದುವಾಗ ಅರ್ಥ ಮಾಡಿಕೊಂಡು ನಾವು ಓದುವಾಗ ದೇವ್ರು ಯಾವ ರೀತಿಯಲ್ಲಿ ಬರೆಸಿದರೆ ಅದನ್ನು ನಾವು ತಿಳಿದುಕೊಳ್ಳಬೇಕೆಂಬುದೇ ದೇವ್ರ ವಾಕ್ಯ ಆಗಿದೆ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮ ದೇವರು ಎಷ್ಟು ಒಳ್ಳೆಯವರು ಎಂಬುದಾಗಿ ನಾವು ನೋಡ್ತೀವಿ. ಅದೇ ತರ 1 ಕೊರಿಂಥ 2ನೇ ಅಧ್ಯಾಯ 13ನೇ ವಚನ ನೋಡಿದಾದ್ರೆ ಪ್ರೀತಿದೆ ಮಕ್ಕಳು ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ. 2 ಕೊರಿಂಥ 13ನೇ ವಚನ ಏನಂತದೆ, ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧಗಳನ್ನು ಆತ್ಮನಿಂದ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತವೆ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿದೆ ಮಕ್ಕಳೇ, ದೇವರ ಆತ್ಮನಿಂದ ಪೌಲ್ ಹೇಳ್ತಿದ್ದೇನೆ, ದೇವರ ಆತ್ಮನಿಂದನೇ ಬೇರಿಸಿದರೆ ಮನುಷ್ಯನ ಜ್ಞಾನದಿಂದ ಬರಲಿಲ್ಲ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ಪರಲೋಕದಿಂದ ಪ್ರತಿಯೊಬ್ಬರ ಯಾರು ಪ್ರವಾದಿಗಳಿದ್ದಾರೋ ಅವ್ರಿಗೆಲ್ಲ ಒಳ್ಳೆ ವಾಕ್ಯಗಳನ್ನ ಕೊಟ್ಟು ಅವ್ರ ಆತ್ಮನಿಂದ ತುಂಬಿದ್ದಾರೆ ಎಂಬುದನ್ನು ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ಹೌದು ಪ್ರೀತಿದೆ ಮಕ್ಕಳೇ, ನಾವು ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ದೇವ್ರ ವಾಕ್ಯಗಳನ್ನ ಧ್ಯಾನ ಮಾಡ್ತಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ನೋಡಿ. ಒಂದೆಲ್ಲ ನಾವು ಸತ್ಯವೇದವನ್ನು ತಿರಸ್ಕರಿಸ್ತೀವಿ, ಅಯ್ಯೋ ಏನು ಓದಿಲ್ಲಪ್ಪ, ಇದು ಓದಿದ್ರೆ ನಮಗೇನಾಗುತ್ತೆ, ನಾವು ಸಮಯನ ವ್ಯರ್ಥ ಮಾಡದೆ ಪ್ರತಿದಿನ ದೇವ್ರು ನಮಗೆ ಒಟ್ಟಿಗೆ ಮಾತಾಡುವಂಥ ದೇವರು, ಪ್ರವಾದಿ ಮೂಲಕ ಹೇಳುವಂಥ ದೇವರು. ಈ ದಿನಗಳಲ್ಲಿ ಭಯಂಕರವಾದಂಥ ಸ್ಥಿತಿ ಆಗ್ತೈತೆ, ಎಲ್ಲಿ ನೋಡು ಮೋಸ ವಂಚನೆ ಆಗ್ತೈತೆ, ಪ್ರವಾದಿ ಮೂಲಕ ನಮ್ಮನ್ನು ಎಬ್ಬಿಸ್ತಾರೆ. ಅದೇ ತರ ದೇವ್ರ ವಾಕ್ಯ ಪ್ರತಿದಿನ ಓದುವಾಗ ದೇವ್ರು ನಮ್ಮ ಒಟ್ಟಿಗೆ ಮಾತಾಡ್ತಾನೆ. ಅಯ್ಯೋ ನನ್ನ ಮಗ ನನ್ನ ಮಗಳು ಪ್ರತಿದಿನ ವಾಕ್ಯ ಓದ್ತಿದ್ದಾಳೆ, ಅವಳಿಗೆ ಏನಾದ್ರೂ ಪ್ರವಾದನೆ ಮೂಲಕ ನಡೆಸಬೇಕೆಂಬುದೇ ದೇವರ ಆಸೆ ಆಗಿದೆ. ಅದೇ ತರ ಪೇತ್ರನು ಕೂಡ ಸೇವೆಗೆ ಮುಂಚೆ ಕರೆಯುವಾಗ ದೇವರ ಪೇತ್ರನ ಯಾವುದಕ್ಕೂ ಬರುವುದೇ ಆಗಿಲ್ಲ, ಆದರೆ ಆತನ ಜೀವಿತನೇ ಬದಲಾಯಿಸಿದರೆ ಎಂಬುದನ್ನು ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ಪ್ರವಾದಿನೇ ಪೇತ್ರನ ಅದ್ಭುತವಾಗಿ ನಡೆಸಿದ್ರು ಎಂಬುದನ್ನು ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ.
ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿಗಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ನೋಡುತ್ತೆ ಕೃಪೆಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು ಅಪ್ಪ. ನಿಮ್ಮ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ. ಈ ವಿಡಿಯೋ ಯಾರು ನೋಡ್ತಾರಪ್ಪ, ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಮಕ್ಕಳನ್ನ ಆಶೀರ್ವದಿಸು. ಹೌದೇಶಪ್ಪ, ನಿನ್ನ ಮನುಷ್ಯರ ಮೂಲಕ ಮಾತಾಡುವಂಥ ದೇವರು ಅಪ್ಪ, ಅದ್ಭುತವಾಗಿ ನಡೆಸುವಂಥ ದೇವರಾಗಿದ್ದಪ್ಪ. ಪ್ರತಿಯೊಬ್ಬರನ್ನ ಆಶೀರ್ವಿಸಿ ಕಾಪಾಡು. ಅವರೆಲ್ಲ ಸಮಸ್ಯೆಗಳು ಬಿಡುಗಡೆ ಕೊಡು. ಈ ಚಿಕ್ಕ ಪ್ರಾರ್ಥನೆ ಕೇಳುತ್ತಿ ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್